ಸ್ನೇಹಿತರೆ, ನಮಗೆ ಗಾಡಿ ಓಡಿಸೋಕೆ ಬರಲ್ಲ ಅಂದಾಕ್ಷಣ ನಾವು ಪ್ರಯಾಣ ಮಾಡೋದು ನಿಲ್ಲಿಸ್ತೀವ? ಖಂಡಿತ ಇಲ್ಲ. ನಾವು ಬಸ್ ಅಥವಾ ಟ್ಯಾಕ್ಸಿ ಮಾಡ್ತೀವಿ ಅಲ್ವಾ? ಮ್ಯೂಚುವಲ್ ಫಂಡ್ ಕೂಡ ಇದೇ ತರಹ. ನಮಸ್ಕಾರ, ನಾನು ನಿಮ್ಮ ಮಹೇಶ್. ಇವತ್ತು ನಾವು ಈ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಇದರ NAV ಮತ್ತು ಆಯ್ದುಕೊಳ್ಳುವ ವಿಧಾನಗಳ ಬಗ್ಗೆ ಸಿಂಪಲ್ ಆಗಿ ಕಲಿಯೋಣ ಬನ್ನಿ. ಒಂದು ಉದಾಹರಣೆ ತಗೊಳ್ಳಿ. ನಮಗೆ ಒಬ್ಬೊಬ್ಬರಿಗೆ ಶೇರ್ ಮಾರ್ಕೆಟ್ ಎಂಬ ದೊಡ್ಡ ಸಮುದ್ರದಲ್ಲಿ ಈಜೋಕೆ ಭಯ ಇರಬಹುದು. ಆಗ ನಾವೆಲ್ಲರೂ ಸೇರಿ ನಮ್ಮ ಹಣವನ್ನ ಒಬ್ಬ ಎಕ್ಸ್ಪರ್ಟ್ ಅಥವಾ ಫಂಡ್ ಮ್ಯಾನೇಜರ್ ಕೈಗೆ ಕೊಡ್ತೀವಿ. ಆ ಹಣದ ಗುಂಪನ್ನ ಅವರು ಬೇರೆ ಬೇರೆ ಷೇರುಗಳಲ್ಲಿ ಅಥವಾ ಬಾಂಡುಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಾವು ಕೊಟ್ಟ ಹಣಕ್ಕೆ ಪ್ರತಿಯಾಗಿ ನಮಗೆ ಅವರು ಯೂನಿಟ್ಸ್ ಅಥವಾ ಪಾಲನ್ನ ನೀಡ್ತಾರೆ. ಈ ಯೂನಿಟ್ಗಳ ಬೆಲೆಯನ್ನೇ NAV ಅಂದ್ರೆ ನೆಟ್ ಅಸೆಟ್ಸ್ ವ್ಯಾಲ್ಯೂ ಅಂತಾರೆ. ಆ ಫಂಡ್ ಮ್ಯಾನೇಜರ್ನ ಹೂಡಿಕೆ ಮಾಡಿದ ಷೇರುಗಳ ಬೆಲೆ ಏರಿದರೆ ನಮ್ಮ NAV ಕೂಡ ಏರುತ್ತೆ, ಅಂದ್ರೆ ನಿಮ್ಮ ಹಣ ಬೆಳೆಯುತ್ತೆ. ಇದರಲ್ಲಿ ಎರಡು ವಿಧ. ಮೊದಲನೆಯದು ಓಪನ್ ಎಂಡೆಡ್. ಇದು ನಿಮ್ಮ ಇಷ್ಟ ಬಂದಾಗ ಹತ್ತಿ ಇಷ್ಟ ಬಂದಾಗ ಇಳಿಯುವ ಟ್ರೈನ್ ತರಹ. ಯಾವಾಗ ಬೇಕಾದರೂ ಹಣ ಹಾಕಬಹುದು, ಯಾವಾಗ ಬೇಕಾದರೂ ವಾಪಸ್ ತಗೋಬಹುದು. ಇನ್ನೊಂದು ಕ್ಲೋಸ್ ಎಂಡೆಡ್. ಇದು ಒಂಥರ ಫಿಕ್ಸ್ಡ್ ಟಿಕೆಟ್ ಇದ್ದಂತೆ. ಇಲ್ಲಿ ಸಮಯ ಮತ್ತು ಯೂನಿಟ್ಗಳ ಫಿಕ್ಸ್ ಇರುತ್ತೆ. ನೀವು ಇದನ್ನ ಸ್ಟಾಕ್ ಮಾರ್ಕೆಟ್ ಮೂಲಕವೇ ಕೊಳ್ಳಬೇಕು ಅಥವಾ ಮಾರಬೇಕು. ನಮ್ಮ ಹಣಕ್ಕೆ ಮೋಸ ಆಗಬಾರದು ಅಂತ ಇದರ ಮೇಲೆ ಸಬಿ ನಂತಹ ಕಟ್ಟುನಿಟ್ಟಿನ ಸಂಸ್ಥೆಗಳ ಕಣ್ಣಿರುತ್ತೆ. ಹಾಗಾಗಿ ನಿಮ್ಮ ಹೂಡಿಕೆ ಇಲ್ಲಿ ಸುರಕ್ಷಿತವಾದ ಹಾದಿಯಲ್ಲಿ ಇರುತ್ತೆ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ನಮಗೆ ಇದರ ದೊಡ್ಡ ಲಾಭ ಅಂದ್ರೆ ಕಮ್ಮಿ ಹಣದಲ್ಲಿ ನೂರಾರು ಕಂಪನಿಗಳ ಪಾಲುದಾರರಾಗಬಹುದು ಮತ್ತು ರಿಸ್ಕ್ ಅನ್ನ ಹಂಚಿಕೊಳ್ಳಬಹುದು. ಸ್ನೇಹಿತರೆ, ನೆನಪಿಡಿ, ಯಾರೋ ಹೇಳಿದ್ರು ಅಂತ ಹಣ ಹಾಕಬೇಡಿ. ಆ ಫಂಡನ ಉದ್ದೇಶ ಅಥವಾ ಆಬ್ಜೆಕ್ಟಿವ್ ನಿಮ್ಮ ಗುರಿಗೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ವಿಷಯಗಳನ್ನ ಲಾಜಿಕಲ್ ಆಗಿ ಕಲಿಯೋಕೆ ಹಂಜಿ ಎಂಪೈರ್ ಜೊತೆ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.